ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಾದವ್ ಕ್ರಿಯೇಷನ್ಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಸೊ ಬನ್ನಿ, ಜಾಸ್ತಿ ಕರೆಯೋಕೆ ಹೋಗಲ್ಲ. ನಮ್ಮ ಮನೆಯಲ್ಲಿ ಇವತ್ತು ಕಿರಿಕ್ಸಾಲೆ ಸೊಪ್ಪಿನ ಸಾಂಬಾರು. ಅದು ಹೆಂಗೆ ಗೊತ್ತಾ, ಸಾಂಬಾರ ಗಿಂಬಾರ ಹಾಕಿ ಮಾಡೋವಂಥದ್ದಲ್ಲ, ಹಾಲು ಹಾಕಿ ಮಾಡೋವಂಥದ್ದು. ಬನ್ನಿ ಹೆಂಗೆ ಮಾಡ್ಬೇಕಂತ ನಿಮಗೆ ನೇರವಾಗಿ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಸೊ ಹಾಲು ಹಾಕಿ ಸಾಂಬಾರು ಇದು ಸ್ಪೆಷಲು. ಹಳ್ಳಿ ಸೈಡು ಈ ಎಮ್ಮೆ ದನ ಕುರಿ ಇರೋ ಅಂಥವ್ರು ಮಾಡ್ತಾರೆ. ಆಲ್ಮೋಸ್ಟ್ ಆಲ್ ಸಿಟಿ ಸೈಡ್ ಅದು ಗೊತ್ತಿದ್ರೂ ಒಂದು ಸರಿ ಚೆನ್ನಾಗಿ ಮಾಡ್ಕೊಂಡು ಊಟ ಮಾಡಿ ನಾವು ತೋರಿಸ್ತಾ ಇದ್ದೀವಿ ಹೆಂಗೆ ಅಂತ. ಸೊ ಬನ್ನಿ ನೋಡೋಣ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಇಷ್ಟೇ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ, ಒಣಮೆಣಸಿನಕಾಯಿ, ಸ್ವಲ್ಪ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಹೊಡ್ರಿ, ಕಿರಿಕ್ಸಾಲೆ ಸೊಪ್ಪು, ಸ್ವಲ್ಪ ಹಸಿ ಜೀರಿಗೆ. ಸೊ ಹಸಿ ಜೀರಿಗೆ ಹಾಕ್ಲಬೋದು, ಸ್ಕಿಪ್ ಮಾಡ್ಲಬೋದು, ಏನು ತೊಂದರೆ ಇಲ್ಲ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಹಾಕಿದ್ದೀವಿ. ಡೈರೆಕ್ಟಾಗಿ ನೋಡಿ ಸೊಪ್ಪು ಹಾಕ್ತಾಯಿದ್ದೀವಿ. ಸೊಪ್ಪು ಹಾಕಿದ್ವಿ. ಸೊಪ್ಪು ಹಾಕಿದ ನಂತರ ನೋಡಿ ವೀಕ್ಷಕರಿಗೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀವಿ. ಒಣಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಭಾರಿ ಸಿಂಪಲ್ ಇದು ಈರುಳ್ಳಿ. ಇಷ್ಟು ಹಾಕಬೇಕು. ಇಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು. ವೀಕ್ಷಕರೇ, ಯಾವ ಕಾರಣಕ್ಕೆ ಇದಕ್ಕೆ ನೀರು ಹಾಕಂಗಿಲ್ಲ. ನೀರೆಲ್ಲ ಮುಟ್ಟಿಸ್ಕೆ ಹೋಗಬೇಡಿ. ಏನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ. ಆಮೇಲೆ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಇಷ್ಟೇ. ಇದಕ್ಕೆ ಬೇಕಾದಂಥದ್ದು ಏನೂ ಇಲ್ಲ. ಇದು ರುಚಿಗಿದೆ. ಈಗ ನೀರು ಬಿಟ್ಕೊಂಡ್ಬಿಡ್ತದೆ. ಸೊ ಅಲ್ಲಿವರೆಗೂ ಇದನ್ನು ಸ್ವಲ್ಪ ಕಾಯಿಸೋಂಥ ಪ್ರಯತ್ನ ಮಾಡಬೇಕು. ನೋಡಿ, ನೀರೇ ಟಚ್ ಮಾಡಬೇಡಿ, ಯಾಕೆಂದರೆ ನಾವು ಹಾಲು ಬಿಡ್ತೀವಲ್ಲ, ಹಂಗಾಗಿ. ನೋಡಿ ಎಷ್ಟೊಂದು ಸೊಪ್ಪಿತ್ತು, ಈಗ ಈ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ. ಅದೇ ನೀರು ಬಿಟ್ಕೊಬಿಡುತ್ತೆ. ನೋಡಿ ಈ ಥರ. ಇದಾದಮೇಲೆ ನಾವು ಹಾಲು ಹಾಕಬೇಕಾಗಿರೋ ಅಂಥದ್ದು. ಎಷ್ಟೊಂದು ಅವಾಗ ನೋಡಿದಾಗ ನಿಮಗೆ ಪಾತ್ರೆ ತುಂಬ ಕಾಣಿಸೋದಲ್ಲ, ಈಗ ಆಲ್ರೆಡಿ ಒಂದೇ ಒಂದು ಇಡಿಯಾಗಿ ಹೋಗ್ಬಿಡುತ್ತೆ. ಈಗ ನಾವು ಹಾಲು ಹಾಕ್ಬೇಕು ನೋಡಿ. ಈಗ ಹಾಲು ಹಾಕೋದ್ವಿ ನಾವು. ಏನು ಟೇಸ್ಟ್ ಇರುತ್ತೆ ಅಂದರೆ, ಯಾರಾದರೂ ಉಂಡೆ ಇರೋರು ಒಂದು ಸರಿ ಮಾಡ್ಕೊಂಡು ಇದ್ರ ಜೊತೆ ಕಾಂಬಿನೇಷನ್ ಮತ್ತು ಚಪಾತಿನೋ ದೋಸೆನೋ ಮಾಡಿಬಿಟ್ಟಿರಾ, ಮುದ್ದೆ ಮಾಡಿ. ಮುದ್ದೆ ಪ್ಲಸ್ ಇದು ಹಾಲು ಹಾಕಿರೋಂಥ ಸಾಂಬಾರು ಸೂಪರ್ ಟೇಸ್ಟ್ ಇರುತ್ತೆ. ನೋಡಿ ಏನು ಮಸ್ತ್ ಐತೆ. ಪಕ್ಕದಲ್ಲಿ ಹಂಗೆ ಮುದ್ದೆ ಮಾಡ್ತಾಯಿದ್ದೀವಿ, ರೈಸ್ ಹಾಕ್ಬಿಟ್ಟು. ಈ ಕಡೆ ಹಾಲು ಹಾಕಿರೋಂಥ ಸಾಂಬಾರು. ಹಾಲು ಸಾಂಬಾರು ಮುದ್ದೆ ರೆಡಿ ಆಯಿತು. ಬನ್ನಿ ಇದ್ರ ಟೇಸ್ಟ್ ಹೆಂಗೈತೆ ಅಂತ ನೋಡೋಣ. ನೋಡಿ ಸೂಪರ್ಗೈತೆ. ಹಂಗೈತೆ ಅಂತ ಹೇಳೋದಕ್ಕಿಂತ ಒಂದು ಸರಿ ಮಾಡ್ಕೊಂಡು ಉಣ್ಣಿ, ಊಟ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ಇದಾಗಿತ್ತು ನಮ್ಮ ಯಾದವ್ ಕ್ರಿಯೇಷನ್ಸ್ ಕಡೆಯಿಂದ ಅಡುಗೆ ಮನೆಯಲ್ಲಿ ಅರಳಿದ ಅಡುಗೆ. ಸೊ ಇನ್ನೂ ಮುಂದೆ ಅಡುಗೆ ಮಾಡಿ ತಮ್ಮ ಮುಂದೆ ತರೋಂಥ ಎಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ. ಸೊ ಗುಡ್ ನೈಟ್, ಟೇಕ್ ಕೇರ್, ಬೈ ಬಾಯ್.